ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಜೊತೆಗೆ ಅವ್ರಿಗೊಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಅವರು. ನನಗೆ ಬೆದರಿಕೆ ಕರೆ ಜಾಸ್ತಿ ಆಗಿದೆ. ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ. ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು? ಈಗ ಅವ್ರು ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ಅದು ನೋಡಿ ಬಂದ ಮೇಲೆ ನೋಡ್ತೀನಿ ನಾನು. ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಏನೋ ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅದನ್ನು ನೋಡ್ತೀನಿ. ಇವ್ರಿಗೆ ಪ್ರಿಯಾಂಕರ್ಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಒಬ್ಬ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟ್ರಿಗೆ ಬೆದರಿಕೆ ಹಾಕೋ ಲೆವೆಲಿಗೆ ಬಂದಿದೆ. ಈಗ ಈ ದುಷ್ಟಶಕ್ತಿಗಳಿದ್ದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಎದುರಲ್ಲ ಇವರು. ಬಟ್ ಆ ಪತ್ರದ ಸೀರಿಯಸ್ ತಗೊಂಡು ಆ ಪತ್ರದ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಯಾವುದು ಆಕ್ಷನ್ ಮಾಡೋ ವಿಚಾರ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಜಾತಿ ಗಣತಿಯ ವಿಚಾರದಲ್ಲಿ ಇನ್ನೂ ಕೂಡ ಕೆಲವೊಂದು ಲೇಟ್ ಆಗ್ತಾ ಇದೆ. ಇದನ್ನು ಎಕ್ಸ್ಟೆಂಡ್ ಮಾಡೋದು ಯಾಕಂದರೆ ನಾರ್ತ್ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ನಾರ್ತ್ ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ ಪರ್ಸೆಂಟೇಜ್ ಕಡಿಮೆ ಇದೆ. ಎಲ್ಲ ಕಡೆ ಯಾರು ಎಕ್ಸ್ಟೆಂಡ್ ಸರ್, ಯಾಕಂದರೆ ಒಂದು 5-6 ಜಿಲ್ಲೆಗಳಲ್ಲಿ ಅವರೇಜ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಜಾತಿ ಗಣತಿ ಎಲ್ಲಿ ಕಡಿಮೆ ಆಗಿದೆ? ಬೆಂಗಳೂರು ನಗರ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕಡಿಮೆ ಆಗಿದೆ. ಬೆಂಗಳೂರು ನಗರ ಒಂದು ಬಿಟ್ಟರೆ ಕಡಿಮೆ ಆಗಿದೆ. ಇಲ್ಲ ಇಲ್ಲ, ಎಲ್ಲ ಕಡೆ 90 ಮೇಲಾಗಿದೆ. ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ MLA ಶ್ರೀನಾಥ್ಪುರ MLA ಅವರು ಹೈಕೋರ್ಟ್ ರಿಟ್ ಹೋಗಿದ್ದಾರೆ. MLAಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಹೋಗಿದ್ದಾರೆ MLA. ಗೊತ್ತಿಲ್ಲ ನನಗೆ. ನಾವು ತಾರತಮ್ಯ ಅವ್ರು ಮಾಡಿದ್ರಲ್ಲ, JDSನಲ್ಲಿ ಇದ್ರಲ್ಲ ಅವರು ನಮ್ಮ MLAಗಳಿಗೆಲ್ಲ ಇದು ಕೊಟ್ಟಿದ್ರ, ಅನುದಾನ ಕೊಟ್ಟಿದ್ರ? ಸೊ ಅದೇ ರಿಪೀಟ್ ಆಗ್ತಿದೆ ಅಂತ ರಿಪೀಟ್ ಮಾಡಬೇಕು ಅಂತೆಲ್ಲ. ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು. ಅವ್ರಿಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ. ಸರ್, ಮೈಸೂರಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ ಸರ್. ಆಡಾಗಲೇ ಕೊಲೆ ಆಗೋದು, ರೇಪ್ ಆಗೋದೆಲ್ಲ ಆಗ್ತದೆ. ಸರ್, ಆ ಬಾಲಕಿಗೆ ಇಲ್ಲೂ ಕೂಡ ಪರಿಹಾರ ಸರ್ಕಾರದಲ್ಲಿ ಘೋಷಣೆ ಆಗಿಲ್ಲ ಸರ್. ನೋಡ್ತೀನಿ ನಾನು ಇವತ್ತು. ಸರ್, ಈಗ ಸರ್ ಬಿಜೆಪಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ತಾಕತ್ತಿದ್ರೆ RSS ಬ್ಯಾನ್ ಮಾಡಿ ಅನ್ನೋ ಚಾಲೆಂಜ್ ಎಲ್ಲರೂ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಚಾಲೆಂಜ್ ಮಾಡ್ತಾರೆ. ಎಲೆಕ್ಷನಲ್ಲೂ ಹೇಳಿದ್ರು ತಾಕತ್ತಿದ್ರೆ ಬರ್ರಿ ಅಂತ ಹೇಳಿದ್ರು. ಏನಾದಿತ್ತು? ಸೋತ್ರಲ್ಲ. ಮುಂದಿನ ಅಧಿವೇಶನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಜೊತೆಗೆ ಅವ್ರಿಗೊಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಅವರು. ನನಗೆ ಬೆದರಿಕೆ ಕರೆ ಜಾಸ್ತಿ ಆಗಿದೆ. ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ. ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು? ಈಗ ಅವ್ರು ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ಅದು ನೋಡಿ ಬಂದ ಮೇಲೆ ನೋಡ್ತೀನಿ ನಾನು.
ಅಲ್ಲ ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್ ಕರ್ನಾಟಕ? ಏನೋ ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅದನ್ನು ನೋಡ್ತೀನಿ. ಇವ್ರಿಗೆ ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಒಬ್ಬ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟ್ರಿಗೆ ಬೆದರಿಕೆ ಹಾಕೋ ಲೆವೆಲಿಗೆ ಬಂದಿದೆ. ಈಗ ಈ ದುಷ್ಟಶಕ್ತಿಗಳಿದ್ದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಎದುರಲ್ಲ ಇವರು. ಬಟ್ ಆ ಪತ್ರದ ಸೀರಿಯಸ್ ತಗೊಂಡು ಆ ಪತ್ರದ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಯಾವುದು ಆಕ್ಷನ್ ಮಾಡೋ ವಿಚಾರ. ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಜಾತಿ ಗಣತಿಯ ವಿಚಾರದಲ್ಲಿ ಇನ್ನೂ ಕೂಡ ಕೆಲವೊಂದು ಲೇಟ್ ಆಗ್ತಾ ಇದೆ, ಇದನ್ನು ಎಕ್ಸ್ಟೆಂಡ್ ಮಾಡೋದು ಬೇಕಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಕೆಲ ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ನಾರ್ತ್ ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ ಪರ್ಸೆಂಟೇಜ್ ಕಡಿಮೆ ಇದೆ. ಎಲ್ಲ ಕಡೆ ಯಾರು ಎಕ್ಸ್ಟೆಂಡ್ ಸರ್, ಯಾಕಂದ್ರೆ ಒಂದು 5-6 ಜಿಲ್ಲೆಗಳಲ್ಲಿ ಅವರೇಜ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಜಾತಿ ಗಣತಿ ಎಲ್ಲಿ ಕಡಿಮೆ ಆಗಿದೆ? ಬೆಂಗಳೂರು ನಗರ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕಡಿಮೆ ಆಗಿದೆ. ಬೆಂಗಳೂರು ನಗರ ಒಂದು ಬಿಟ್ಟರೆ ಕಡಿಮೆ ಆಗಿದೆ. ಇಲ್ಲ ಎಲ್ಲ ಕಡೆ 90 ಮೇಲಾಗಿದೆ. ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ MLA ಶ್ರೀನಾಥ್ಪುರ MLA ಅವರು ಹೈಕೋರ್ಟ್ ರಿಟ್ ಹೋಗಿದ್ದಾರೆ. MLAಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಹೋಗಿದ್ದಾರೆ MLA. ಗೊತ್ತಿಲ್ಲ ನನಗೆ. ನಾವು ತಾರತಮ್ಯ ಅವ್ರು ಮಾಡಿದ್ರಲ್ಲ, JDS ನಲ್ಲಿ ಇದ್ರಲ್ಲ, ಅವರು ನಮ್ಮ MLAಗಳಿಗೆಲ್ಲ ಇದು ಕೊಟ್ಟಿದ್ರ, ಅನುದಾನ ಕೊಟ್ಟಿದ್ರ? ಸೊ ಅದೇ ರಿಪೀಟ್ ಆಗ್ತಿದೆ ಅಂತ ರಿಪೀಟ್ ಮಾಡಬೇಕು ಅಂತೆಲ್ಲ, ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು. ಅವ್ರಿಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ. ಸರ್, ಮೈಸೂರಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ ಸರ್. ಆಡಾಗಲೇ ಕೊಲೆ ಆಗೋದು, ರೇಪ್ ಆಗೋದೆಲ್ಲ ಆಗ್ತದೆ. ಸರ್, ಆ ಬಾಲಕಿಗೆ ಇಲ್ಲೂ ಕೂಡ ಪರಿಹಾರ ಸರ್ಕಾರದಲ್ಲಿ ಘೋಷಣೆ ಆಗಿಲ್ಲ ಸರ್. ನೋಡ್ತೀನಿ ನಾನು ಇವತ್ತು. ಸರ್, ಈಗ ಸರ್ ಬಿಜೆಪಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ, ತಾಕತ್ತಿದ್ರೆ RSS ಬ್ಯಾನ್ ಮಾಡಿ ಅನ್ನೋ ಚಾಲೆಂಜ್ ಎಲ್ಲರೂ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಚಾಲೆಂಜ್ ಮಾಡ್ತಾರೆ. ಎಲೆಕ್ಷನಲ್ಲೂ ಹೇಳಿದ್ರು ತಾಕತ್ತಿದ್ರೆ ಬರ್ರಿ ಅಂತ ಹೇಳಿದ್ರು. ಏನಾದಿತ್ತು? ಸೋತ್ರಲ್ಲ. ಮುಂದಿನ ಅಧಿವೇಶನಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.